ಹಾಂ ಅರವತ್ತೇಳು. ಅಲ್ಲ ಇವತ್ತೊಂದು ದಿವಸ ಅಲ್ಲಣ್ಣ ತಿನ್ನೋಣ. ಈ ದಿನ ತುಂಬ ಸಂತೋಷಕರವಾದಂಥ ದಿನ. ಈ ಭಾಗದ ಮುಖಂಡರು, ಪಟ್ಟಣಗಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ನನ್ನ ಆತ್ಮೀಯರು, ಈ ಭಾಗದ ಹಿರಿಯ ಮುಖಂಡರಾಗಿರ್ತಕ್ಕಂಥ ವೆಂಕಟೇಶಣ್ಣವರ 67ನೇ ವರ್ಷದ ಹುಟ್ಟುಹಬ್ಬದ ಇಡೀ ಗ್ರಾಮದ ಮುಖಂಡರು, ಯುವಕರು, ಸ್ನೇಹಿತರು, ತಾಯಂದ್ರೆ ಎಲ್ಲ ಸೇರಿ ವಿಜೃಂಭಣೆಯಿಂದ ಇವತ್ತು ವೆಂಕಟೇಶಣ್ಣವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾಯಿದ್ವಿ. ಅವರಿಗೆ ಭಗವಂತ ಆರೋಗ್ಯ, ಐಶ್ವರ್ಯ, ತಾಲೂಕು ಮಟ್ಟದಲ್ಲಿ ಸೇವೆ ಮಾಡ್ತಕ್ಕಂಥ ಅವಕಾಶ ಕೊಡಿ ಅಂತ ದೇವರಿಗೆ ಪ್ರಾರ್ಥನೆ ಮಾಡ್ತೀನಿ. ಅದ್ರ ಜೊತೆಗೆ ವೆಂಕಟೇಶಣ್ಣವರಿಗೆ ವಿಶೇಷವಾದಂಥ ಒಂದು ಸಮಾಜ ಸೇವೆ ಮಾಡ್ತಕ್ಕಂಥ ಗುಣಗಳಿದೆ. ಸತತವಾಗಿ ನಗರದ ಸಮೀಪ ದೊಡ್ಡ ಗ್ರಾಮ ಇದೆ ಅಣಕನೂರಲ್ಲಿ. ಅಂಥ ಗ್ರಾಮದಾಗೆ ಸತತವಾಗಿ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಈಗ ಅಧ್ಯಕ್ಷರಾಗಿ ಉತ್ತಮವಾಗಿ ಸೇವೆಯನ್ನು ಮಾಡ್ತಾಯಿದ್ದಾರೆ. ಇವತ್ತು ಅಣಕನೂರು ಗ್ರಾಮ ಇಡೀ ತಾಲೂಕಿಗೆ ಮಾದರಿ ಗ್ರಾಮ. ಅವರು ದೇವ್ರ ಕೆಲಸ ಆಗಿರಲಿ, ಊರಿನ ಕೆಲಸ ಆಗಿರಲಿ, ಪಕ್ಷ ಭೇದ ಮರೆತು ವಿಶೇಷವಾಗಿ ಊರಿನ ಕೆಲಸಗಳನ್ನು ನಮ್ಮ ಎಲ್ಲ ಹಿರಿಯ ರಾಮಣ್ಣವರಿಂದ ಹಿಡಿದು ಮಂಜಣ್ಣವರು, ಹೊನ್ನಪ್ಪಣ್ಣು, ಗಂಗಾಧರಣ್ಣು, ಮುನ್ಷಾಮಣ್ಣು, ಮಂಜಣ್ಣು, ಗಂಗಪ್ಪಣ್ಣು, ಇನ್ನೂ ಎಲ್ಲ ಹಿರಿಯ ಮುಖಂಡರ ಆದಿಯಾಗಿ ಸೇರಿ ವಿಜೃಂಭಣೆಯಿಂದ ಈ ಗ್ರಾಮದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಬರ್ತಾ ಇದ್ದಾರೆ. ನಿಜವಾಗ್ಲೂ ಸಂತೋಷ ಆಗುತ್ತೆ ನನಗೆ. ಅಣಕನೂರು ಗ್ರಾಮದಲ್ಲಿ ಏನೇ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಸಹ ನನಗೆ ತುಂಬ ಸಂತೋಷ ಆಗುತ್ತೆ. ಮತ್ತೊಮ್ಮೆ ವೆಂಕಟೇಶಣ್ಣವ್ರಿಗೆ ಭಗವಂತ ಎಲ್ಲ ರೀತಿಯೂ ಆಶೀರ್ವಾದ ಮಾಡಲಿ ಅಂತ ನಾನು ಅವರಿಗೆ ಶುಭಾಶಯಗಳನ್ನು ಕೋರ್ತಾ ಇದ್ದೆ. ಎಲ್ರಿಗೂ ನಮಸ್ಕಾರ. ಈಗ ನನಗೆ ಈ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡಲು ನಮ್ಮ ಗ್ರಾಮದ ಎಲ್ಲ ಹಿರಿಯರು, ಮುಖಂಡರೆಲ್ಲ ಸೇರಿ ನನಗಿದು ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ನಾನು ನೂತನವಾಗಿ ಪಟ್ಟಣ ಗ್ರಾಮ ಪಂಚಾಯತ್ ಅಧ್ಯಕ್ಷನಾಗಿ ಆಯ್ಕೆಯಾಗಿ ಈಗ 2 ತಿಂಗಳಾಗಿದೆ. ಆ ಒಂದು ಸಂದರ್ಭದಲ್ಲಿ ನನಗೆ ಒಂದು ಸಂತೋಷದ ಒಂದು ಹಬ್ಬ ಅಂಥೇಳಿ ಎಲ್ರಿಗೂ ಈ ಒಂದು ಮಾಹಿತಿ ಹೋಗಲಿ, ಎಲ್ಲರೂ ನನ್ನ ಈ ಒಂದು ಹುಟ್ಟುಹಬ್ಬಕ್ಕೆ ಎಲ್ಲರೂ ಬಂದು ನನಗೆ ಆಶೀರ್ವಾದ ಮಾಡಬೇಕು ಅಂತ ನನ್ನ ಒಂದು ನೂತನವಾಗಿ ಅಧ್ಯಕ್ಷನಾಗಿರ್ತೀನಿ. ಆ ಒಂದು ವಿಷಯಕ್ಕೆ ನನಗೆ ಒಂದು ಸಂತೋಷದ ಒಂದು ಸಂಭ್ರಮ ಅಂತೇಳಿ ಈ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಂಡು ಬರ್ತಾಯಿದ್ದೀನಿ. ಎಷ್ಟು ವರ್ಷ ನಿಮಗೆ ಈಗ ನಾನು ಆದರೆ ಇದುವರೆಗೂ ನಾನು ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಲ್ಲ. ಮೊನ್ನೆ ಕೊರೋನಾ ಟೈಮಲ್ಲಿ ನಮ್ಮ ಹಿರಿಯ ನಮ್ಮ ಹುಡುಗರು ಸರಳವಾಗಿ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ರು. ನಾನು ಇದುವರೆಗೂ ನಾನು ಯಾವುದೇ ಒಂದು ನಾನು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಂಡು ಬಂದಿಲ್ಲ. ಈ ಒಂದು ಅಧ್ಯಕ್ಷರ ಪದವಿನ ನಮ್ಮ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರು ಮತ್ತು ಗ್ರಾಮಸ್ಥರು ಎಲ್ಲ ನನಗೆ ಆಶೀರ್ವಾದ ಮಾಡಿದ್ದಾರೆ. ಆ ಒಂದು ಇದಕ್ಕೆ ನಾನು ಚಿರಋಣಿಯಾಗಿದ್ದೀನಿ. ಈಗ ನಾನು 66 ತುಂಬಿ 67ಕ್ಕೆ ಪಾದಾರ್ಪಣೆ ಮಾಡ್ತಾಯಿದ್ದೀನಿ. ನಾನು 35 ವರ್ಷದಿಂದ ಸಮಾಜ ಸೇವೆಯನ್ನು ನಿರಂತರವಾಗಿ ಮಾಡ್ಕೊಂಡ್ಬರ್ತಾಯಿದ್ದೀನಿ. 3 ಬಾರಿ ನಗರಸಭಾ ಗ್ರಾಮ ಪಂಚಾಯತ್ ಸದಸ್ಯನಾಗಿ ಆಯ್ಕೆಯಾಗಿದ್ದೀನಿ. ಈ ಒಂದು ಊರಿನ ಒಂದು ಅಭಿವೃದ್ಧಿಗೆ ಒಂದು ಹೊತ್ತು ಕೊಟ್ಟಿದ್ದೀನಿ. ಇನ್ನೂ ಸುಮಾರು
ಮಾಡೋಂಥ ಕೆಲಸಕ್ಕೆ ಬೇಕಾದಷ್ಟಿದ್ದಾವೆ. ನನ್ನ ಕೈಲಾದಷ್ಟು ಪ್ರಯತ್ನ ಮಾಡಿ ಆ ಕೆಲಸಗಳನ್ನ ನಿರ್ಭಾಯಿಸ್ತೀನಿ, ಮಾಡಬೇಕು ಅಂತೇಳಿ ನನ್ನ ಇದರಲ್ಲಿ ಒಂದು ಇಚ್ಛೆ ಇದೆ. ಇನ್ನು ಬೇಕಾದಷ್ಟು ಈ ಸೇವೆ ಮಾಡಬೇಕು, ಜನಕ್ಕೆ ಸೇವೆ ಮಾಡಬೇಕು ಅಂತ ಭಾಳ ಆಸೆ ಇಟ್ಕೊಂಡಿದ್ದೀನಿ. ಮುಂದೆ ಆ ಭಗವಂತನ ಆಶೀರ್ವಾದ ಕೃಪೆ ಇರಲಿ ಅಂತ ಹೇಳ್ತಾ ಈ ಒಂದು ನೀವು ಮಾತನಾಡೋ ಅವಕಾಶ ಕೊಟ್ಟಿದ್ದೀರಾ. ತಮ್ಮೆಲ್ಲರಿಗೂ ನಾನು ಹುಟ್ಟುಹಬ್ಬಕ್ಕೆ ಬಂದಿರತಕ್ಕಂಥ ಎಲ್ಲರಿಗೂ, ಎಲ್ಲ ಇಲ್ಲಿಗೆ ಬಂದಿರತಕ್ಕಂಥ ನಮ್ಮ ಗ್ರಾಮಸ್ಥರಿಗೂ, ಮೀಡಿಯಾಗಳವ್ರಿಗೂ ಎಲ್ರಿಗೂ ನನ್ನ ಹುಟ್ಟುಹಬ್ಬದ ತಮಗೆಲ್ರಿಗೂ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಚ್ಛೆ ಪಡ್ತೀನಿ.